ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಆದಿತ್ಯ ಅಕಾಡೆಮಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ಸಣ್ಣ ವಿಷಯ ತೊಗೊಂಬಂದಿದ್ದೀನಿ. ವಿಶ್ವ ಬ್ಯಾಂಕ್ನ ದೇಶದ ಅರ್ಥವ್ಯವಸ್ಥೆಗಳ ವರ್ಗೀಕರಣ. ವಿಶ್ವ ಬ್ಯಾಂಕ್ ಏನು ಮಾಡುತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಬೇರೆ ಬೇರೆ ಥರ ವರ್ಗೀಕರಣಗಳನ್ನು ಮಾಡುತ್ತೆ. ಆ ವರ್ಗೀಕರಣ ಯಾವ ಥರ ಮಾಡ್ತಾರೆ, ಆಮೇಲೆ ಎಷ್ಟು ವರ್ಗೀಕರಣ ಮಾಡುತ್ತೆ, ಆಮೇಲೆ ಆ ಒಂದೊಂದು ವರ್ಗದ ಅರ್ಥ ಏನು, ಅದನ್ನ ಈ ಸಣ್ಣ ವಿಡಿಯೋದಲ್ಲಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪರಿಚಯದಲ್ಲಿ ನೋಡೋದಾದ್ರೆ, ಅಮೆರಿಕನ್ ಡಾಲರ್ನಲ್ಲಿ ನಾವು ಒಟ್ಟು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತೇವೆ. ರಾಷ್ಟ್ರೀಯ ಆದಾಯ ಅಂತಂದ್ರೆ ಇಲ್ಲಿ ಇಂಗ್ಲಿಷಲ್ಲಿ ನಾವು ಅದನ್ನ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೇವೆ. ಅಂದ್ರೆ ಒಂದು ರಾಷ್ಟ್ರದ ಆದಾಯವನ್ನ ಇದು ಲೆಕ್ಕ ಆಗ್ತದೆ. ಆದ್ರೆ ಇದರಿಂದ ನಾವು ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆಯ ವರ್ಗೀಕರಣವನ್ನು ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ನಾವು ಅಟ್ಲಾಸ್ ವಿಧಾನವನ್ನು ಬಳಕೆ ಮಾಡ್ತಾರೆ. ವಿಶ್ವಸಂಸ್ಥೆ ತನ್ನ ವರದಿಯಲ್ಲಿ ಏನು ಮಾಡುತ್ತೆ, ಆ ವರದಿ ತಯಾರು ಮಾಡಬೇಕಾದ್ರೆ ಅಟ್ಲಾಸ್ ವಿಧಾನವನ್ನು ಅಳವಡಿಸಿಕೊಂಡು ರಾಷ್ಟ್ರೀಯ ಆದಾಯವನ್ನು ಏನು ಮಾಡುತ್ತೆ, ಅದನ್ನು ರಾಷ್ಟ್ರೀಯ ತಲಾ ಆದಾಯಕ್ಕೆ ಪರಿವರ್ತನೆ ಮಾಡಿ ಕಂಡುಹಿಡಿತದೆ. ನಾವು ಮುಂದೆ ಹೋಗೋಕ್ಕಿಂತ ಮೊದಲು ನಾವು ಈ ಅಟ್ಲಾಸ್ ವಿಧಾನ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಅಟ್ಲಾಸ್ ಮೆಥಡ್ ಅಂತ ಏನು ಕರಿತೀವಿ ಇಂಗ್ಲಿಷಲ್ಲಿ, ಅಟ್ಲಾಸ್ ಮೆಥಡ್ ಇಸ್ ನಥಿಂಗ್ ಬಟ್, ಈಗ ಒಂದು ರಾಷ್ಟ್ರದ ಆದಾಯ ಭಾರತದ್ದು 8,000 ಇದೆ ಅಂತ ಹೇಳಿ ಒಂದು ಉದಾಹರಣೆಗಾಗಿ ತಗೋಣ. ಆದರೆ ಇದನ್ನು ನಾವು ಡಾಲರ್ಸ್ ಅಲ್ಲಿ ಕನ್ವರ್ಟ್ ಮಾಡಿದಾಗ US ಡಾಲರ್ಸ್ ಅಲ್ಲಿ ಇದು ಬರೀ $100 ಅಷ್ಟೇ ಆಗುತ್ತೆ. ಹೀಗೆ ನಾವು ಡೈರೆಕ್ಟ್ ಆಗಿ ರೂಪಾಯಿಯಿಂದ ಡಾಲರ್ಗೆ ಕನ್ವರ್ಟ್ ಮಾಡಿ ರಾಷ್ಟ್ರೀಯ ಆದಾಯವನ್ನು ನಾವು ಲೆಕ್ಕ ಹಾಕಕ್ಕೆ ಹೋದ್ರೆ ಅವಾಗ ತುಂಬಾ ಕಡಿಮೆ ಆಗುತ್ತೆ. ನಮ್ಮ ರಾಷ್ಟ್ರದ ಆದಾಯ ಬರೀ $100 ಅಂತ ಹೇಳಿ ಅಷ್ಟೇ ಆಗುತ್ತೆ. ಅದರಿಂದ ಇದರ ಸರಿಯಾದ ಒಂದು ಅರ್ಥವ್ಯವಸ್ಥೆಯ ಆರೋಗ್ಯ ಅಥವಾ ಇದರಿಂದ ಸರಿಯಾದ ಒಂದು ವರ್ಗೀಕರಣವನ್ನು ನಮಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ $100 ಅಮೆರಿಕದಲ್ಲಿ ಏನು ಪದಾರ್ಥಗಳು ಅಥವಾ ವಸ್ತುಗಳು ಬರುತ್ತೋ ಅದನ್ನೇ ನಾವು 8,000 ಭಾರತದಲ್ಲಿ ಕೊಳ್ಳೋಕೆ ಹೋದ್ರೆ ತುಂಬಾ ಚೀಪ್ ಆಗಿರ್ತವೆ ಆ ವಸ್ತುಗಳು. ಹಾಗಾಗಿ 8,000 ನಮಗೆ ಸುಮಾರು ವಸ್ತುಗಳು ಬರ್ಬೋದು. ಅದಕ್ಕೆ ಈ ಅಟ್ಲಾಸ್ ಮೆಥಡ್ ನಲ್ಲಿ PPP ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಕೇಳಿರ್ಬೋದು, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಹೇಳಿ. ಇದರ ಬಗ್ಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತಂದ್ರೆ ನಿಮ್ಮ ಕೊಳ್ಳುವ ಶಕ್ತಿ ಏನಿದೆಯಲ್ಲ ಭಾರತದಲ್ಲಿ, ನಾನು ಆಗ್ಲೇ ಹೇಳ್ದಂಗೆ 8,000ಕ್ಕೆ ನಮಗೆ ಎಷ್ಟು ವಸ್ತುಗಳು ಬರುತ್ತೋ ಆ ವಸ್ತುಗಳನ್ನ ಕೊಳ್ಳೋಕೆ ಅಮೆರಿಕದಲ್ಲಿ ನಮಗೆ ಬಹುಶಃ $800 ಖರ್ಚಾಗ್ಬೋದು. 8,000ಕ್ಕೆ ನಾವು ಒಂದು ತಿಂಗಳಲ್ಲಿ ಆರಾಮಾಗಿ ಒಂದು ಸಣ್ಣ ಕುಟುಂಬಕ್ಕೆ ಆಗುವಷ್ಟು ರೇಷನ್ ಆಗಲಿ ಆಮೇಲೆ ಸಾಮಾನ್ಯ ಬಳಕೆಯ ವಸ್ತುಗಳನ್ನಾಗಿ ನಾವು ಖರೀದಿ ಮಾಡ್ಬೋದು ಒಂದು ತಿಂಗಳಿಗೆ ಆಗುವಷ್ಟು. ಅದೇ ವಸ್ತುಗಳನ್ನ ನಾವು ಅಮೆರಿಕದಲ್ಲಿ ಕೊಂಡ್ಕೊಳ್ಳೋಕೆ ಹೋದ್ರೆ ಎಷ್ಟಾಗ್ಬೋದು, ಅದು ಖಂಡಿತ $100 ಸಾಧ್ಯ ಆಗಲ್ಲ. ಹಾಗಾಗಿ ಬಹುಶಃ ನಾವು $100ಕ್ಕಿಂತ ಹೆಚ್ಚಿಗೆ ಅದನ್ನ ತೆತ್ತಬೇಕಾಗತ್ತೆ. ಇಲ್ಲಿ ಒಂದು $800 ಅಂತೇಳಿ ಒಂದು ಅಂದಾಜು ಮಾಡ್ಕೋಣ. ಆಗ ನಾವು ಎರಡು ಭಾರತಕ್ಕೆ ಮತ್ತು US ನ ಬೆಲೆಯಲ್ಲಿ ನಾವು ಕಂಪೇರ್ ಮಾಡೋದಾದ್ರೆ, US ನಲ್ಲಿ $800 ಸಿಕ್ಕರೆ ಅದನ್ನ ನಾವು ಕನ್ವರ್ಷನ್ ಮಾಡಿದಾಗ ಭಾರತದಲ್ಲಿ ಅದನ್ನ ನಾವು $8,000ಗೆ ಕೊಂಡ್ಕೋಬಹುದು. ಇಲ್ಲಿ ಕನ್ವರ್ಷನ್ ರೇಟ್ ಎಷ್ಟಾಗತ್ತೆ, ಇಲ್ಲಿ ಕನ್ವರ್ಷನ್ ರೇಟ್ 10 ಪಟ್ಟಾಗತ್ತೆ. ಆದರೆ ನಾವು ಅದನ್ನೇ ರೂಪಾಯಿ ಮತ್ತೆ US ಡಾಲರ್ಗೆ ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಕ್ ಹೋದ್ರೆ $8,000 ಬರೀ $100 ಆಗುತ್ತೆ. ಅಂದ್ರೆ 80 ಪಟ್ಟು. ಇದನ್ನ ಅಟ್ಲಾಸ್ ವಿಧಾನ ಅಂತ ಕರಿತೀವಿ ನಾವು. ಯಾಕಂದ್ರೆ ಪರ್ಚೇಸಿಂಗ್ ಪವರ್ ಕಾನ್ಸೆಪ್ಟ್ ನ ಲೆಕ್ಕದಲ್ಲಿ ಅಥವಾ ಗಮನದಲ್ಲಿ ಇಟ್ಟುಕೊಂಡು ಆಮೇಲೆ ಅದನ್ನ ರಾಷ್ಟ್ರೀಯ ತಲಾ ಆದಾಯ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ಅವಾಗ ಒಂದು ನಿಖರವಾದ ತಲಾ ಆದಾಯ ನಮಗೆ ಸಿಗುತ್ತದೆ. ಆ ಆದಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಏನ್ ಮಾಡ್ತೀವಿ, ರಾಷ್ಟ್ರಗಳ ವರ್ಗೀಕರಣಗಳನ್ನ ಮಾಡ್ತೀವಿ. ಕೊನೆಯ ಬಾರಿ ವಿಶ್ವ ಅಭಿವೃದ್ಧಿ ವರದಿ ಅಂದ್ರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಏನು ಕರಿತೀವಿ ಅದನ್ನ, ಇದು ರಾಷ್ಟ್ರೀಯ ಆರ್ಥಿಕ ವರ್ಗೀಕರಣಗಳನ್ನ ಮಾಡುತ್ತೆ. ವರ್ಲ್ಡ್ ಡೆವಲಪ್ಮೆಂಟಲ್ ರಿಪೋರ್ಟ್. ಇದನ್ನ ಸಾಮಾನ್ಯವಾಗಿ ವರ್ಷಾನುವರ್ಷ ಹೊಸ ಹೊಸ ರಿಪೋರ್ಟ್ಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ ವರ್ಲ್ಡ್ ಬ್ಯಾಂಕ್ ಅಂದ್ರೆ ವಿಶ್ವ ಬ್ಯಾಂಕ್.
ವರ್ಲ್ಡ್ ಬ್ಯಾಂಕ್. ಸೊ ಕೊನೆಯ ಬಾರಿ ಇದನ್ನ 2023ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಆ ವರದಿ ಪ್ರಕಾರ ಯಾವ ಯಾವ ವರ್ಗಗಳು ಅವ್ರ ಪ್ರಕಾರ ಇದೆ, ಆಮೇಲೆ ಆ ವರ್ಗಗಳ ಅರ್ಥಗಳೇನು ಅಂತೇಳಿ ನೋಡೋಣ. ಸೊ ಮೂಲತಃ ಈ 4 ವರ್ಗ ಮಾಡುತ್ತೆ: ಕಡಿಮೆ ಆದಾಯ ರಾಷ್ಟ್ರಗಳು, ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು, ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳು, ಆಮೇಲೆ ಅಧಿಕ ಆದಾಯ ರಾಷ್ಟ್ರಗಳು. ಒಂದೊಂದಾಗಿ ನೋಡೋಣ. ತಲಾ ಆದಾಯ ಇಲ್ಲಿ $1,135 ಕಡಿಮೆ ಇರುವ ರಾಷ್ಟ್ರಗಳಿಗೆ ನಾವು ಕಡಿಮೆ ಆದಾಯದ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಇಂಥ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ನೀವು ತೀರಾ ಬಡತನ ನೋಡ್ತೀವಿ, ಕಡು ಬಡತನ. ಆಮೇಲೆ ಪರ್ಸೆಂಟೇಜ್ ಲೆಕ್ಕ 100% ಅಲ್ಲಿ ನಾವು ಬಡವರು ಲೆಕ್ಕ ಹಾಕಕ್ಕೆ ಹೋದ್ರು ಸುಮಾರು ಪರ್ಸೆಂಟೇಜ್ ಇರ್ಬೋದು, 70% ಇರ್ಬೋದು, 80% ಇರ್ಬೋದು. ಸೊ ಹಾಗಾಗಿ ಇಂಥ ರಾಷ್ಟ್ರಗಳಲ್ಲಿ ನಾವು ನೋಡೋದಾದ್ರೆ ಬುರುಂಡಿ, ಅಫ್ಘಾನಿಸ್ತಾನ್, ಸಿರಿಯಾ, ಸೆಂಟ್ರಲ್ ರಿಪಬ್ಲಿಕ್ ಆಫ್ ಆಫ್ರಿಕಾ, ಇಂಥ ರಾಷ್ಟ್ರಗಳು ನಾವು ಕಡಿಮೆ ಆದಾಯದ ರಾಷ್ಟ್ರಗಳಂತ ಹೇಳಿ ಕರಿತೀವಿ. ಸೊ ಮುಂದಿನ ವರ್ಗೀಕರಣಕ್ಕೆ ಹೋದ್ರೆ ಮುಂದಿನ ವರ್ಗದಲ್ಲಿ ನಮಗೆ ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು. ಈ ರಾಷ್ಟ್ರಗಳ ತಲಾ ಆದಾಯ $1,136 ಹೆಚ್ಚಿರುತ್ತೆ, ಆದರೆ $4,465 ಕಡಿಮೆ ಇರುವ ರಾಷ್ಟ್ರಗಳು. ಈ ಪಟ್ಟಿಯಲ್ಲಿ ಅಥವಾ ಈ ವರ್ಗದಲ್ಲಿ ಭಾರತವು ಕೂಡ ರಾಷ್ಟ್ರ. ಭಾರತದ ಒಂದು ತಲಾ ಆದಾಯ ಯಾವತ್ತು ನೋಡಕ್ ಹೋದ್ರೆ ಬಹುಶಃ $2,700 ಹತ್ತತ್ರ ಇದೆ. ನಮ್ಮ ಅರ್ಥವ್ಯವಸ್ಥೆ ಬೆಳೀತಾ ಹೋಗ್ತಾ ಇದೆ, ವರ್ಷಕ್ಕೆ 7ರಿಂದ 8% ರೇಟಲ್ಲಿ. ಹಾಗಾಗಿ ಈ ತಲಾ ಆದಾಯ ಕೂಡ ಚೆನ್ನಾಗಿ ಬೆಳೀತಾ ಇದೆ. 10 ವರ್ಷದ ಹಿಂದೆ ನಮ್ಮ ಆರ್ಥಿಕ ತಲಾ ಆದಾಯ ಏನಿತ್ತು $1,300 ಹತ್ತತ್ರ ಇತ್ತು. ಹಾಗಾಗಿ ನಾವು 10 ವರ್ಷದಲ್ಲಿ ಇದನ್ನು ಡಬಲ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ನಾವು ಬೆಳವಣಿಗೆಯಲ್ಲಿ ನಾವು ಹೋಗ್ತಾ ಇದ್ರೆ ಈ ಆರ್ಥಿಕ ತಲಾ ಆದಾಯ ಏನಿದೆಯಲ್ಲ ಇದನ್ನ ನಾವು ಬೇಗ ಡಬಲ್ ಅಥವಾ ಟ್ರಿಪಲ್ ಮಾಡ್ಕೋಬಹುದು. ಅಂದರೆ ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳಿಂದ ಹೊರಗಡೆ ಬಂದು ನಾವು ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ಸೇರ್ಕೋಬಹುದು. ಸೊ ಭಾರತದ ಜೊತೆ ಇವತ್ತು ಬಾಂಗ್ಲಾದೇಶ್, ಶ್ರೀಲಂಕಾ, ಇಂಡೋನೇಷಿಯಾ, ಭೂತಾನ್ ಹಾಗೂ ಇತ್ಯಾದಿ ರಾಷ್ಟ್ರಗಳು ಸೇರ್ಕೊಂಡಿವೆ. ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರ ಅಂತಂದ್ರೆ $4,465 ಹೆಚ್ಚಿಗೆ ತಲಾ ಆದಾಯ ಇದ್ದು $13,845 ಕಡಿಮೆ ಇರುವಂತ ಬ್ರಾಕೆಟ್ ಅಲ್ಲಿ ಬರುವ ರಾಷ್ಟ್ರಗಳಿಗೆ ನಾವು ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳು ಅಂತ ಕರಿತೀವಿ. ಸೊ ಬ್ರೆಜಿಲ್, ಸೌತ್ ಅಮೆರಿಕಾದ ದೊಡ್ಡ ದೇಶ, ಅರ್ಜೆಂಟೀನಾ, ಆಮೇಲೆ ಚೀನಾ, ಕ್ಯೂಬಾ, ಪೆರು ಮತ್ತೆ ಮೆಕ್ಸಿಕೋ. ಇವತ್ತು ಚೀನಾ 2ನೇ ದೊಡ್ಡ ಅರ್ಥವ್ಯವಸ್ಥೆ ಇದೆ, ಸೆಕೆಂಡ್ ಬಿಗ್ಗೆಸ್ಟ್ ಎಕನಾಮಿ US ಆದ್ಮೇಲೆ. ಆದರೆ ಜನಸಂಖ್ಯೆ ಹೆಚ್ಚು ಇರುವುದರಿಂದ ಚೀನಾ ಕೂಡ ಒಂದು ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ಸೇರ್ಕೊಂಡಿದೆ. ಕೊನೆಯದಾಗಿ ಹೆಚ್ಚು ಆದಾಯದ ರಾಷ್ಟ್ರಗಳು. ಹೆಚ್ಚು ಆದಾಯದ ರಾಷ್ಟ್ರಗಳು ಏನಂತಂದ್ರೆ ಇವು ಪೂರ್ಣ ಬೆಳವಣಿಗೆ ಹೊಂದಿದಂತಹ ರಾಷ್ಟ್ರಗಳು. ಪೂರ್ಣವಾಗಿ ಬೆಳವಣಿಗೆ ಹೊಂದಿದಂತಹ ರಾಷ್ಟ್ರಗಳು. ಓಕೆ. ಸೊ ತಲಾ ಆದಾಯ $13,845 ಹೆಚ್ಚು ಇದ್ರೆ ಅದನ್ನು ನಾವು ಹೆಚ್ಚು ಆದಾಯದ ರಾಷ್ಟ್ರ ಅಂತ ಕರಿತೀವಿ. ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಆಸ್ಟ್ರೇಲಿಯಾ, ಜಪಾನ್ ಇತ್ಯಾದಿ ಇವೆಲ್ಲ ರಾಷ್ಟ್ರಗಳು ಪೂರ್ಣವಾಗಿ ಬೆಳವಣಿಗೆ ಹೊಂದಿದ್ದು. ಇದಕ್ಕಿಂತ ಮುಂಚೆ ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ಈಗ ಆಲ್ಮೋಸ್ಟ್ ಬೆಳವಣಿಗೆ ಹೊಂದುವ ಕ್ಷೇತ್ರದಲ್ಲಿ ಇರುವಂಥ ರಾಷ್ಟ್ರಗಳು ಬೆಳವಣಿಗೆ ಹೊಂದ್ತಾ ಇದ್ದೇವೆ, ಆದರೆ ಸಂಪೂರ್ಣವಾಗಿ ಇನ್ನೂ ಬೆಳವಣಿಗೆ ಆಗಿಲ್ಲ. ಸೊ ಕಂಪ್ಲೀಟ್ಲಿ ಡೆವಲಪ್ ಆಗುವ ಸ್ಥಿತಿಯಲ್ಲಿರುವಂಥ ರಾಷ್ಟ್ರಗಳಿಗೆ ನಾವು ಹೆಚ್ಚು ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ನಾವು ಸೇರಿಸ್ಬೋದು. ಆದರೆ ಭಾರತದಂಥ ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳು ಇನ್ನು ಬೆಳವಣಿಗೆ ಹಂತದಲ್ಲಿ ಇವೆ. ಹಾಗಾಗಿ ಇವತ್ತು ನಾವು ಒಂದು ಸಣ್ಣ ವಿಡಿಯೋದಲ್ಲಿ ವಿಶ್ವ ಬ್ಯಾಂಕ್ ಪ್ರಕಾರ ನಾವು ಬೇರೆ ಬೇರೆ ಅರ್ಥವ್ಯವಸ್ಥೆಯ ವರ್ಗೀಕರಣಗಳನ್ನು ನೋಡಿದ್ದೀವಿ. ಆಮೇಲೆ ಈ ವರ್ಗೀಕರಣ ಮಾಡಬೇಕಾದ್ರೆ ಅಟ್ಲಾಸ್ ಮೆಥಡ್ನ ಹೇಗೆ ಬಳಕೆ ಮಾಡ್ತೇವೆ ಅಂತ ನೋಡಿದ್ದೀವಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಕಾನ್ಸೆಪ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ಇದನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದರ ಬಗ್ಗೆ ಹೆಚ್ಚಾಗಿ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.